ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ಎಸ್ ಕೆ ಬ್ಲಾಗ್ಸ್. ನಾನು ನಿಮ್ಮ ಕವಿತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ತುಂಬ ಕೋಲ್ಡ್ ಆಗಿದೆ, ಸ್ವಲ್ಪ ವಾಯ್ಸ್ ಕಡಿಮೆ ಕೇಳ್ತಾ ಇರ್ಬೋದು. ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಕ್ಲೀನ್ ಮಾಡ್ಕೊಳ್ಳೋಣ ಅಂತ 2 ದಿನ ಆಯಿತು ಮನೇಲಿ ಏನೂ ಕೆಲಸ ಮಾಡಿರಲಿಲ್ಲ. ಸ್ವಲ್ಪ ಎಲ್ಲ ಹಂಗಂಗೆ ಇತ್ತು. ಹಾಗಾಗಿ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬೆಡ್ ಕವರೆಲ್ಲ ಚೇಂಜ್ ಮಾಡ್ಕೊಳ್ಳೋಣ ಅಂತ ಮಾರ್ನಿಂಗಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ. ಅದು ಸರಿಯಾಗಲಿಲ್ಲ ಅಂತ ಮತ್ತೆ ತೆಗ್ದು ಮತ್ತೆ ಹಾಕ್ತೆ. ಅದನ್ನು ಹಂಗೆ ಆಗ್ತಾ ಇರುತ್ತೆ. ಹಾಸಿಗೆ ತಂದಾಗ ಎಷ್ಟು ದಪ್ಪ ಇತ್ತು, ಅದು ನೋಡಿದ್ರೆ ಇವಾಗ ಒಳ್ಳೆ ಬೆಡ್ಶೀಟ್ ಥರ ಆಗೋಗ್ಬಿಟ್ಟಿದೆ. ಏನೂ ಮಾಡೋಂಗಿಲ್ಲ. ಹೋಗ್ಬೇಕಾದ್ರೆ ಅದನ್ನೆಲ್ಲ ಎಸ್ಬಿಟ್ಟು ಹೋಗ್ತೀವಲ್ಲ, ಹಾಗಾಗಿ ನೋ ಪ್ರಾಬ್ಲಮ್. ಬೆಂಗಳೂರಲ್ಲಿರೋದು ಕೂಡ ಹಂಗೆ ಬಿದ್ದಿದೆ, ಏನು ಯೂಸ್ ಮಾಡೋದಿಲ್ಲ. ಎಲ್ಲ ಇದ್ರೂ ಕೂಡ ಏನೂ ಇಲ್ಲ ಅನ್ನೋ ಥರ ಲೈಫ್ ಆಗಿದೆ ಇವಾಗ ನಮ್ಮದು. ನಾನು ನೆಕ್ಸ್ಟ್ ವೀಕಲ್ಲೆಲ್ಲ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಅಷ್ಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ಯಾಕೆಂದರೆ ಹೋಗ್ಬೇಕಾದ್ರೆ ಮತ್ತೆ ಎಲ್ಲ ತುಂಬಿಟ್ಟು ಹೋಗಬೇಕು. ಅದಕ್ಕೆ ರಿಸ್ಕಿಯಾಗಿ ತೊಗೊಳ್ಳೋಣ, ಸ್ವಲ್ಪ ಅಷ್ಟೇ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಹಂಗೆ ನೀಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾಯಿದ್ದೀನಿ. ಎಷ್ಟು ಚಳಿ ಇದ್ರೆ ಅಂದರೆ 3-4 ಬೆಡ್ಶೀಟ್ಗಳು ಹೊದ್ಕೊಂಡ್ರೂ ಚಳಿ ಕಡಿಮೆ ಆಗೋಲ್ಲ, ಅಷ್ಟು ಚಳಿಯಾಗಿದೆ. ಇದು ಸೇರಿ ನನಗೆ 3-4ನೇ ಸಲ ಕೋಲ್ಡ್ ಆಗ್ತಾ ಇರೋದು. ಇನ್ನೂ ಚಳಿ ಸ್ಟಾರ್ಟಾಗಿ 1 ಮಂತ್ ಅಷ್ಟೇ ಆಗಿದೆ. ಆಲ್ರೆಡಿ ನನಗೆ 3-4 ಸಲ ಕೋಲ್ಡೇ ಆಗೋಯಿತು.
ತೊಳೆದಿರೋ ಪಾತ್ರೆನೆಲ್ಲ ಇಟ್ಕೊಳಕ್ಕೆ ಇಲ್ಲಿ ಜಾಗ ಇಲ್ಲ, ತುಂಬ ಕಟ್ಟು ಅಡುಗೆ ಮನೆ ತುಂಬ ಚಿಕ್ಕದಾಗಿದೆ. ಹಾಗಾಗಿ ಕೆಳಗಡೆ ಬಗ್ಗಿ ಬಗ್ಗಿ ಹಾಕ್ತಾನೆ ಇರಬೇಕು ಒಂದೊಂದೇ ಪಾತ್ರೆಗಳು. ಇವಾಗ ಪಾತ್ರೆ ಸ್ಟ್ಯಾಂಡ್ ಬೇರೆ ಅದ್ರ ಮೇಲೆ ಇಟ್ಬಿಟ್ಟಿದ್ದಾರೆ, ಹೆಂಗೋ ಅಲ್ಲಿ ಸೈಡಲ್ಲಿ ಇಟ್ಕೋತಿದ್ದೆ ಒಂದು ಡಬ್ಬು. ಪಾತ್ರೆ ಸ್ಟ್ಯಾಂಡ್ ಬೇರೆ ಅಲ್ಲೇ ಇಟ್ಟಿದ್ದಾರೆ, ದೊಡ್ಡ ಪಾತ್ರೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅದು ಇಡೋಕ್ಕೂ ಜಾಗ ಇಲ್ಲ. ಹಾಗಾಗಿ ನಾವು ಕೆಳಗಡೆನೇ ಓಡಿಸ್ಕೊಂಡಿದ್ದೀನಿ. ಅದು ಫೈನಲ್ ಅಡುಗೆ ಮನೆ ಕೆಲಸ ಮುಗೀತು. ನೋಡ್ತಾ ಇರ್ಬೋದು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಬಟ್ಟೆ ಕೂಡ ಎಲ್ಲ ನೆನೆಸಿಟ್ಟಿದ್ದೀನಿ. ಇವಾಗ ಚಪಾತಿ ಮಾಡೋಣ ಅಂತ ಹೊರಟೆ, ಅಷ್ಟರೊಳಗೆ ನಮ್ಮ ಮನೆಯವರೇ ಮಾಡ್ತಾಯಿದ್ರು. ನೀವೇನು ರೊಟ್ಟಿ ಮಾಡ್ತಾ ಇದ್ದೀರಾ? ನಿಮಗೆ ಟೈಮ್ ಪಾಸ್ಗೋಸ್ಕರ ನಿಮ್ಮ ಪಕ್ಷಕ್ಕೆ ಏನು ಮಾಡಬೇಕಾಗಿತ್ತು? ಎಷ್ಟು ಗಂಟೆಗೆ ಬರೋದಾ? ನೀವೇನು ರೊಟ್ಟಿ ಮಾಡಬೇಕು? ಯಾರೋ ಲವರ್ ಮೆಸೇಜ್ ಮಾಡೋದು. ಹೇಳಿ ಸುದ್ದಿಯ ಒಬ್ಬರೇ ಇಟ್ಟು ಚಪಾತಿ ಮಾಡ್ಕೊಳ್ಳೋ ಅಷ್ಟೊತ್ತಿನ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದು ಹಾಕ್ಬಿಡೋಣ ಅಂತ ಬಟ್ಟೆ ಎಲ್ಲ ತೊಳೆದು ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಇರಲಿಲ್ಲ, ಒಂದೆರಡು ಜೊತೆ ಅಷ್ಟೇ ಇತ್ತು. ತುಂಬ ಚಳಿ ಇರೋದ್ರಿಂದ ಲೇಟಾಗೆ ತೊಳೆಯೋಣ ಅಂತ ಹೇಳ್ಬಿಟ್ಟು ನಾನು ಲೇಟಾಗೆ ಬಟ್ಟೆ ಎಲ್ಲ ತೊಳ್ಕೊಂಡೆ. ಇನ್ನು ರಜಕ್ಕೆ ಹೋಗೋ ಅಷ್ಟರೊಳಗೆ ಬಟ್ಟೆ ಜಾಸ್ತಿ ಆದರೆ ತೊಳೆಯೋಕ್ಕಾಗಲ್ಲ ಅಂತೇಳಿ ಎಲ್ಲ ಇವಾಗಲೇ ಸ್ವಲ್ಪ ಸ್ವಲ್ಪ ಇದ್ದಾಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ತಿಂಗಳೇ ಹೋಗಬೇಕಿತ್ತು, ಆ್ಯಕ್ಚುಲಿ ಇವತ್ತೇ ಹೋಗಬೇಕಿತ್ತು, ಆಗಲಿಲ್ಲ ಹೋಗೋಕ್ಕೆ. ಹಾಗಾಗಿ ಮುಂದಿನ ತಿಂಗಳು ಅಂದರೆ 5ನೇ ತಾರೀಕು ಅಷ್ಟರೊಳಗೆ ಹೋಗೋಣ ಅಂತ ಫೈನಲಿ ಬಟ್ಟೆ ಎಲ್ಲ ತೊಳೆದು ಹಾಕಿ ಬಟ್ಟೆನೆಲ್ಲ ಒಣಗಾಕ್ತಾಯಿದ್ದೀನಿ. ಹುಷಾರಿದ್ರು ಇರಲಿಲ್ಲ ಅಂತಂದರು, ಹೆಣ್ಮಕ್ಳಿಗೆ ಕೆಲಸ ತಪ್ಪಿದ್ದಲ್ಲ. ಹೆಣ್ಮಕ್ಳು ಕೆಲಸಕ್ಕೆ ರಜೆ ಅನ್ನೋದೇ ಇರಲ್ಲ, ಅವ್ರು ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು. ಎಷ್ಟೇ ಕೆಲಸ ಮಾಡ್ತಾನೇ ಇದ್ದರು ಮತ್ತೆ ಮುಗೀತು ಒಂದು ಕೆಲಸ ಅಂದರೆ ಇನ್ನೊಂದು ಕೆಲಸ ಆಲ್ರೆಡಿ ರೆಡಿ ಆಗಿರುತ್ತೆ. ನಾನು ಬಟ್ಟೆ ಎಲ್ಲ ತೊಳೆದು ಊಟಕ್ಕೆ ಹೋಗೋಣ ಅಂತ ಊಟ ಟೈಮ್ ಆಗಿತ್ತು, ಅವರು ಕೂಡ ಊಟ ಮಾಡಿರು. ಊಟ ಎಲ್ಲ ಮುಗಿಸಿ ಫೈನಲಿ ಕೂತ್ಕೊಂಡೆ, ಎಲ್ಲ ಕೆಲಸ ಎಲ್ಲ ಮುಗೀತು. ಕೂತ್ಕೊಂಡಿದ್ದೆ, ನಮ್ಮ ಮನೆಯವರು ಮೆಹಂದಿ ಹಾಕ್ತೀನಿ ಬಾ, ಆಚೆ ಬಿಸಿಲು ಕಾಯಿಸ್ಕೊಂಡು ಮೆಹಂದಿ ಹಾಕ್ತೀನಿ ಅಂತೇಳಿ ಕರ್ಕೊಂಡು ಬಿಟ್ರು. ಹಂಗೆ ಬೇಕು ಹಂಗಂಗೆ ಬಿಟ್ಟರೆ ಓಪನ್ ಮಾಡೋ ಗಂಟ ಸಮಾಧಾನ ಇಲ್ಲಲ್ಲ. ಬಟ್ ಇಷ್ಟ ಆಗಿಲ್ಲ ಅಂದರೆ ಕಲರ್ ಟಿ ಶರ್ಟ್ ಒಂದು ಇರಲಿಲ್ಲ, ಜಾಸ್ತಿ ಫ್ಲೈನೇ ಇತ್ತು. ಈ ಸಲ ಡಿಫ್ರೆಂಟಾಗಿರಲಿ ಅಂತ ನ್ಯೂ ಇಯರ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾದರೂ ಬಂದರೆ, ಏನಾದರೂ ಸರ್ಪ್ರೈಸ್ ಕೊಡೋ ದಿನವೇ ಇವರಿದ್ದಾಗಲೇ ಬರುತ್ತೆ ಪಾರ್ಸಲೆಲ್ಲ. ಸರ್ಪ್ರೈಸ್ ಹೋಗಿ ಅದು ಈ ರೀತಿ ಆಯಿತು. ಸರಿ ಇರಲಿ ಬಿಡು, ಇನ್ನೊಂದು ಬುಕ್ ಮಾಡು ಏನಾದರೂ. ವಾಹ್ ಹಾ ಆ್ಯಕ್ಚುಲಿ ಗುಡ್ ನ್ಯೂಸ್ ನಿಮ್ಮ ಕಡೆಯಿಂದ ಆಯ್ತಲ್ಲ. ಏನು ಗುಡ್ ನ್ಯೂಸು? ಏನೂ ಇಲ್ಲ, ಜನವರಿ 2 ಹೇಳ್ತೀರಲ್ಲ, ಏನು ಗುಡ್ ನ್ಯೂಸ್ ಅಂತ. ಆವಾಗ ಬಿಗ್ ಸರ್ಪ್ರೈಸ್ ಕೊಡ್ತೀನಿ. ಓಕೆ, ಎರಡರಲ್ಲಿ ಯಾವ್ದು ಇಷ್ಟ ಆಯಿತು? ಎರಡು ಇಷ್ಟ ಆಯಿತು. ಏನು ಚಿತ್ರ ಬಿಡ್ತಾ ಇದ್ದೀರಾ? ಹಂಗೆ ಸುಮ್ಕೆ ಏನು ಮೈಂಡಲ್ಲಿ ಬರ್ತೈತೆ ಅದನ್ನ ಬಿಡ್ತಾ ಇದ್ದೀನಿ ಕಣಮ್ಮ. ಸುಮ್ಮನೆ ಸುತ್ತ ರೌಂಡ್ ಹಾಕಿ ಸುತ್ತ. ನೀನು ಸುಮ್ಮನೆ ಕುತ್ಕೊಳ್ಳಮ್ಮ ಒಂಚೂರು. ತೋರಿಸು. ಆ ಮೆಹಂದಿ ಯಾವ ಕಲರ್ ಐತೆ ಗೊತ್ತಾ? ಅದು ವೈಟಿಗಾಗೈತಲ್ಲ ಮೆಹಂದಿ. ಅದು ಒಣಗಿದ ಮೇಲೆ ಆಗುತ್ತೆ ತಗೋಕಣ. ಇದು ಯಾವ ಚಿತ್ರ?
ಅಯ್ಯೋ ಹಂಗೆ ಸುಮ್ಕೆ ಏನು ಮೈಂಡಲ್ಲಿ ಬರ್ತೈತೆ ಅದನ್ನ ಬಿಡಿಸ್ತಾ ಇದ್ದೀನಿ ಕಣವ ನಾನು. ಓಕೆ ಬಿಡಿಸಿ, ಹೆಂಗೆ ಬಿಡಿಸ್ತೀರ ಅಂತ ನಾನು ನೋಡ್ತೀನಿ. ಚೆನ್ನಾಗಿ ಬಿಡಿಸ್ಬೇಕು. ಓಕೆ, ನಂಗೆ ಹಿಂಗೆ ಬರೋದು ಕಣವ. ಇದು ಚೆನ್ನಾಗಿ ಕಾಣಲ್ಲ ಕಣಮ್ಮ, ಬೇರೆದು ಬಿಡಿಸಿ. ಅಳ್ಸಾಕ್ಲ ಇದು? ನೋ ಥ್ಯಾಂಕ್ಸ್, ಅದು ಹಂಗೆ ಇದು ಚೆನ್ನಾಗಿಲ್ಲ. ಸುಮ್ಮ ಕುತ್ಕ ನೀನು. ಓ, ಇದು ಬೇಡ. ಇದು ಇಷ್ಟನಾ ಬಿಡೋದು? ಇನ್ನೂ ಬಿಡ್ತೀನಿ ತಡಿಯಮ್ಮ. ಯಾವಾಗ? ಆಮೇಲೆ ಬಿಟ್ಟು ಎರೆಹುಳ, ಕಂಬಳಿ ಹುಳ, ಅವರಾಣಿ, ಒತ್ತಿಕ್ಯಾತ, ಸರಪಳಿಗಳು ಎಲ್ಲ ಅವೇ ಮೆಹಂದಿಲಿ. ಈ ಮೆಹಂದಿಲಿ ಏನೂ ಇಲ್ಲ ಅನ್ನಂಗಿಲ್ಲ. ಒಂದು ಏಣಿನೂ ಬರ್ದವ್ರೆ, ಒಂದು ರಂಗೋಲೆನೂ ಇಕ್ಕೋರೆ, 2 ಬೊಟ್ಸು ಇಕ್ಕೋರೆ. ಇವೆಲ್ಲ ಸಿಂಧೂರಗಳು. ಏನೇನಿದೆ? ಇದೇನಿದು? ಎರೆಹುಳ, ಕಂಬಳಿ ಹುಳ, ಎಕ್ಸ್ಪ್ಲೈನ್ ಮಾಡಿ ಬನ್ನಿ. ಅದೇ ಏನಪ್ಪ ಇದು? ಅದು ಇಲ್ಲಿ ಜೋಧ್ಪುರಲ್ಲಿ ಕಲ್ಲಲ್ಲಿ ಕೆತ್ತುತ್ತಾರಲ್ಲ. ದೀಪನೂ ಇಲ್ಲ ಇದರಲ್ಲಿ. ಅಟ್ಲೀಸ್ಟ್ ಒಂದು ದೀಪ ಕಾಣುತ್ತೆ, ಅದು ಇಲ್ಲ. 2 ಏಣಿ ಕಾಣ್ತಾವೆ. ಎಲ್ಲ ಎಸ್ ಕೆ ಅನ್ನೋದು 2 ಕಾಣ್ತವೆ. ಮೇಲ್ಗಡೆವೆಲ್ಲ ಸಣ್ಣ ಸಣ್ಣ ಹುಳಗಳು. ತುಂಬ ಕೋಲ್ಡ್ ಆಗಿದೆ, ಮಾತಾಡೋಕೆ ಕೂಡ ಆಗ್ತಾಯಿಲ್ಲ. ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಎಲ್ಲ ಥರ ಡಿಸೈನ್ ಬಂದಿದೆ, ಎಲ್ಲ ಬಿಡಿಸಿದ್ದಾರೆ. ಇವತ್ತಿನ ಬ್ಲಾಗ್ಸ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.